ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್. ಭವಾನಿ ಕೂಡುದುರೈ ಸಂಗಮೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಇದು ಈರೋಡಿಂದ ತಮಿಳ್ನಾಡು ಈರೋಡಿಂದ 17 ಕಿಲೋಮೀಟರು, ಸೇಲಂದ 56 ಕಿಲೋಮೀಟ್ರ್ ಇರುತ್ತೆ. ಇದು ತ್ರಿವೇಣಿ ಸಂಗಮ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ, ಭವಾನಿ ಮತ್ತು ಅಮೃತ ನದಿ ಅಂತ ಒಂದು ನದಿ ಇದೆ. ಆ ನದಿ ಜೊತೆ 3 ನದಿ ಸೇರುವ ಜಾಗ ಸಂಗಮೇಶ್ವರ ದೇವಸ್ಥಾನ. ಇದು ತ್ರಿವೇಣಿ ಸಂಗಮ ಅಂತ ಹೇಳ್ತಾ ಇದ್ದಾರೆ. ಇದು ಪರಿಹಾರ ಸ್ಥಳವಾಗಿ ಇದೆ. ಇಲ್ಲಿ ಬಂದರೆ ಮದುವೆಗೆ ಬಂದಿರೋ ಇಕ್ಕಟ್ಟು, ಮದುವೆ ಆಗದೆ ಇರೋರಿಗೆ ಅಲ್ಲಿ ಪರಿಹಾರ ಮಾಡ್ತಾರೆ. ಈ ದೇವಸ್ಥಾನ ಸುತ್ತಮುತ್ತ ನಾಗಗಿರಿ, ಸಂಗಗಿರಿ, ಮಂಗಳಗಿರಿ, ಪೇದಗಿರಿ ಎಂದ 4 ಮುಖ್ಯ ಮಲೆ ಇದೆ. ಇಲ್ಲಿ ಅದನ್ನು ಮಧ್ಯದಲ್ಲಿ ಇರೋದು ಈ ಭವಾನಿ. ಈ ಶಬರಿಮಲೆಗೆ ಹೋಗುವಾಗ ಈ ಭವಾನಿಗೆ ಕಂಪಲ್ಸರಿ ಹೋಗಿಯೇ ಬರ್ತೀರಾ ನೀವು. ಅದು ಒಳ್ಳೆಯ ಸ್ಥಳವಾಗಿದೆ. ಭವಾನಿ, ಕಾವೇರಿ, ಅಮೃತ ನದಿ ಎಂಬ 3 ನದಿ ಸೇರುವ ಜಾಗ ಇದು ತ್ರಿವೇಣಿ ಸಂಗಮ. ಇಲ್ಲಿ 3 ಬಾರಿ ನೀರಟ್ಕೊಂಡು 16 ಬಾರಿ ನೀರು ತಂದು ಗಣೇಶನಿಗೆ ಪೂಜೆ ಮಾಡಿದ್ರೆ ಕಲ್ಯಾಣ ದೋಷ, ಮದುವೆ ದೋಷ ತೀರುತ್ತಂತೆ. ಅಭಿಷೇಕ ಮಾಡಬೇಕು ಗಣೇಶನಿಗೆ. ಇಲ್ಲಿರುವ ಮಂಟಪದಲ್ಲಿ ರಾಹು ಕೇತು ದೋಷ ನಿವೃತ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ತಿಥಿನೂ ಕೊಡ್ಬೋದು. ಇಲ್ಲಿ ಇರುವ ರಾಜಗೋಪುರದ ಪ್ರಸಿದ್ಧ ವರ್ಲ್ಡಲ್ಲಿ ಎಲ್ಲಿ ಇಲ್ಲ. ಉತ್ತರ ದಿಕ್ಕು ನೋಡಿ ಇರುತ್ತೆ ರಾಜಗೋಪುರ. ಇಲ್ಲಿರುವ ಸಂಗಮೇಶ್ವರಕ್ಕೂ ಪೆರುಮಾಳಕ್ಕೆ ಇಬ್ಬರಿಗೂ ಒಂದೇ ರಾಜಗೋಪುರಮಂತೆ. ಇಲ್ಲಿ ತಿರುಜ್ಞಾನ ಸಂಬಂಧರ್ ಎಂಬ ಒಂದು ಋಷಿ ಈ ದೇವಸ್ಥಾನ ಬಗ್ಗೆ ಹಾಡು ಹೇಳಿದ್ದಾರಂತೆ. ಇಲ್ಲಿ ಸಂಗಮೇಶ್ವರ ಲಿಂಗ ಸ್ವಯಂಭುವಾಗಿ ಇಲ್ಲೇ ಹುಟ್ಟಿರೋದು. ಈ ದೇವಸ್ಥಾನಕ್ಕೆ ಹಿಂದೆ 1000 ಲಿಂಗಗಳು ಜಮೀನು ಕೆಳಗೆ ಇದೆ ಅಂತೆ. ಈ ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಇಲ್ಲಿ ಬಂದರೆ ಹಿಂದೆ ಬರಲ್ಲ ಅಂತೆ. ದೇವಸ್ಥಾನಕ್ಕೆ ಹಿಂದೆ ಬಂದರೆ ಆ ದೇವ್ರ ಮೇಲೆ ಕಾಲಿಡಬೇಕು ಅಂತ ಅವ್ರು ಹಿಂದೆ ಬರಲ್ಲ. ಯಾವತ್ತೂ ಮುಂದೆ ಬಂದು ದೇವರನ್ನ ಕೈ ಮುಗಿದು ಹೋಗ್ತಾರಂತೆ. ಕಾಂಚಿ ಕಾಮಕೋಟಿ ಪೀಠಾಧಿಪತಿ. ಇಲ್ಲಿರುವ ದೇವಸ್ಥಾನ ಪ್ರಸಾದ ಬಂದು ತುಂಬ ಶುದ್ಧವಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಅಂತ ದೇವಸ್ಥಾನ ಅವರು ಹೇಳ್ತಾ ಇದ್ದಾರೆ. ಬೆಳಗ್ಗೆ 6ರಿಂದ 12:30ವರೆಗೆ ದೇವಸ್ಥಾನ ಓಪನ್ ಆಗಿರುತ್ತೆ. ಆಮೇಲೆ 4 to 8:30ವರೆಗೆ ದೇವಸ್ಥಾನ ಓಪನ್ ಆಗಿರುತ್ತೆ. ಮಧ್ಯದಲ್ಲಿ ಇರಲ್ಲ. ಒಂದೊಂದು ಸ್ಟೆಪ್ಪಿಗೂ 108 ಲಿಂಗಗಳು ಇದೆ ಅಂತೆ. ಪೆರುಮಾಳು ಮತ್ತು ಶಿವನಿಗೂ ಒಂದೇ ರಾಜಗೋಪುರ. ಇಲ್ಲಿ ಇದು ಈಶ್ವರನ ಹತ್ರ ರಾವಣನು ಬಂದು ಈಶ್ವರನ ಹತ್ರ ಒಂದು ಹಾಡು ಹೇಳಿದ್ದಾರಂತೆ. ಒಂದು ಕಾಲದಲ್ಲಿ ಇಂಗ್ಲೀಷವರು ಕಲೆಕ್ಟರ್ ಇದ್ದಾರಲ್ಲ, ಅವರು ಬಂದು ಮಲ್ಕೊಂಡು ನಿದ್ದೆ ಮಾಡುವಾಗ, ಅವ್ರ ಹೆಂಡತಿ ನಿದ್ದೆ ಮಾಡುವಾಗ ಅವ್ರನ್ನ ಒಂದು ಮಗು ಬಂದು ಆಚೆ ಕರ್ಕೊಂಡು ಬರ್ತಾಳೆ. ನಾನು ಆಚೆ ಬಂದುಬಿಡಿ ಆಚೆ ಅಂತ ಕರ್ಕೊಂಡು ಬರ್ತಾರೆ. ಅವರು ಆಚೆ ಬಂದ ಮೇಲೆ ಆ ಬಿಲ್ಡಿಂಗ್ ಕುಸಿದೋಗುತ್ತೆ. ಆಮೇಲೆ ಈ ಮಗು ಎಲ್ಲಿಂದ ಬಂತು ಅಂತ ನೋಡುವಾಗ ಈ ದೇವಸ್ಥಾನದಲ್ಲಿ
ಇರುವ ಮಗು ಬಂದಿರೋದು, ಆ ಪಾಪದ ಬಂದಿರ್ತಾಳೆ ಅಂತ ತಿಳ್ಕೊಂಡು ಇಲ್ಲಿ ಗೋಲ್ಡು ಮಗುವನ್ನು ಹಾಕೋ ಉಯ್ಯಲನ್ನು ಗೋಲ್ಡಲ್ಲಿ ಮಾಡಿಕೊಟ್ಟಿರ್ತಾರೆ. ಅದೇ ಥರ ಅವರು ದೇವರು ಅಮ್ಮವಾರಿಗೆ ಒಂದು ಮುಕ್ಕು ಡೈಮಂಡಲ್ಲಿ ಒಂದು ಮುಕ್ಕು ಬುಡಕ ಮಾಡಿ ಕೊಡ್ತಿರುತ್ತಾರೆ. ಅದು ಇವಾಗಲೂ ನೋಡ್ಬೋದು ಅಲ್ಲಿ. ಇದು ಹಳೆಯದಾದ ದೇವಸ್ಥಾನ, ಒಂದು 1000 ವರ್ಷ ಹಳೆಯದಾದ ದೇವಸ್ಥಾನಕ್ಕೆ ಇದರಲ್ಲಿ ಶಿಲ್ಪ ಶೈಲಿ ಹಳೆಯದಾದ ಶೈಲಿಯಾಗಿರುತ್ತೆ. ಇಲ್ಲಿ ಪೆರುಮಾಳು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಈಶ್ವರ ಸಂಗಮೇಶ್ವರ ಎಲ್ಲರೂ ಇದ್ದಾರೆ. ಈ ದೇವಸ್ಥಾನ ಪರಿಹಾರ ಸ್ಥಳವಾಗಿದೆ. ಇಲ್ಲಿ ಯಾವುದೇ ಪರಿಹಾರಗಳು ಮಾಡಿಕೊಡ್ತಾರೆ. ಇಲ್ಲಿ ಬಂದರೆ ಇಲ್ಲಿ ಇರುವ ಬ್ರಾಹ್ಮಣರು ಮತ್ತು ಅಲ್ಲಿರುವ ದೇವಸ್ಥಾನ ಪೂಜಾರರು ನಿಮ್ಗೆ ಬೇಕಾದ ಇದು ಪರಿಹಾರ ಮಾಡಿಕೊಡ್ತಾರಂತೆ. ಸಂಗಮೇಶ್ವರ ದೇವಸ್ಥಾನ ಭವಾನಿಯಲ್ಲಿ ಸೆಂಟರ್ ಊರಲ್ಲೇ ಇದೆ. ತುಂಬ ಸುಂದರವಾದ ಶಿಲ್ಪಕಲೆ ಇದೆ ಇಲ್ಲಿ. ಭವಾನಿ ಮೇಟೂರಿಂದ ಹತ್ತಿರ, ಸೇಲಂ ಮೇಟೂರು ದಾರಿಯಲ್ಲಿ ಬರ್ಬೋದು. ಸುಂದರವಾದ ದೇವಸ್ಥಾನ, ಒಂದೇ ರಾಜಗೋಪುರ. ನೋಡಿ, ಇದು ಭವಾನಿ ಮತ್ತು ಕಾವೇರಿ ಸೇರುವ ಜಾಗ ಇದು. ಕೆಳಗಿಂದ ಅಮೃತ ನದಿ ದೇವರ ಕಾಲ ಹತ್ರ ಹೋಗುತ್ತಂತೆ. ಅದೂ ಇದನ್ನು 3 ನದಿನೂ ಸೇರುವ ಜಾಗ ಸಂಗಮೇಶ್ವರ ತ್ರಿವೇಣಿ ಸಂಗಮ ಅಂತ ಇಲ್ಲಿ. ಇದು ಕಾಶಿ ಹೋಗುವಂಥ ಪವರ್ ಇಲ್ಲಿ ಇದೆ ಅಂತೆ. ಕಾಶಿಗೆ ಹೋಗುವಂಥ ಇಲ್ಲಂತೆ. ಈ ದೇವಸ್ಥಾನಕ್ಕೆ ಬಂದರೆ ಕಾಶಿಗೆ ಹೋಗಿರೋ ಅಂಥ ಪರಿಹಾರ ಸಿಕ್ಕತ್ತಂತೆ ಇಲ್ಲಿ. ಈ ನೀರಲ್ಲಿ ಸ್ನಾನ ಮಾಡಿದ್ರೇ ಕಾಶಿಗೆ ನಿಗರಾದ ಪರಿಹಾರ ಸಿಕ್ಕತ್ತಂತೆ ಇಲ್ಲಿ. ಸಂಗಮೇಶ್ವರ ದೇವಸ್ಥಾನ ಭವಾನಿ. ನಮಸ್ಕಾರ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 12 ಮೇಲೆ ಬಂದರೆ ಈ ದೇವಸ್ಥಾನ ಇರುವುದಿಲ್ಲ. 4 ಗಂಟೆವರೆಗೆ ಕಾಯಬೇಕು. ಆದಷ್ಟು 12 ಒಳಗೆ ಬನ್ನಿ. ಬೆಳಿಗ್ಗೆ 6 ಗಂಟೆಗಿಂದ ಪರಿಹಾರ ಮಾಡ್ತಾರೆ ಇಲ್ಲಿ. ನೋಡಿ, 12ವರೆಗೆ ಮುಚ್ತಾ ಇದ್ದಾರೆ ದೇವಸ್ಥಾನ. ನಮಸ್ಕಾರ ಫ್ರೆಂಡ್ಸ್. ಮುಚ್ಚಿಬಿಟ್ರು. ಸೈಡಲ್ಲಿ ಒಂದು ದಾರಿ ಇದೆ, ಅದರಲ್ಲಿ ಹೋಗಿರೋದು ನಾವು. ನಮಸ್ಕಾರ ಫ್ರೆಂಡ್ಸ್.